ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋ ಹಾಕ್ತಾ ಇರೋದು ಅಂದರೆ ಇವತ್ತಿಂದು ವ್ಲಾಗ್ನ ಹಾಕ್ತಾಯಿದ್ದೀನಿ. ನಾನು ಅಂದರೆ ಯಾವ ರೀತಿ ವ್ಲಾಗು, ಏನೇನು ವ್ಲಾಗ್ ಮಾಡಿದ್ದೀನಿ ಅನ್ನೋದನ್ನು ನೀವೇ ಕೊನೆವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ವ್ಲಾಗು ಏನೇನಿದೆ ಅಂತ. ನಾನು ಹೇಳಲ್ಲ, ನೀವೇ ಒಂದೊಂದಾಗಿ ವಿಡಿಯೋ ನೋಡ್ಕೊಂಡೋಗಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ನೈಟು ಮತ್ತು ಬೆಳಗ್ಗೆದು ಸೇರಿಸಿ ವ್ಲಾಗ್ ಮಾಡಿದ್ದೀನಿ. ಹಾಗಾಗಿ ನೀವೇ ಒಂದು ಸಲ ವಿಡಿಯೋ ನೋಡಲೇಬೇಕು. ಈ ವಿಡಿಯೋನು ಅದನ್ನು ಏನು ವಿಡಿಯೋ ಅಂತ ನೋಡಿ. ಇವಾಗ ನಾನು ಮೊದಲನೇದಾಗಿ ನೈಟಿನ ವ್ಲಾಗ್, ಇದು ನೈಟು ಹಿಂದಿನ ದಿನ ನೈಟ್ ಮಾಡಿರೋದು. ಅಂದರೆ ಇಡ್ಲಿಗೆ ನೆನೆಸಿದ್ದೀನಿ, ಅಕ್ಕಿ ಬರುತ್ತಲ್ಲ ರೇಷನ್ ಅಕ್ಕಿ ನೆನೆಸಿದ್ದೀನಿ. ಉದ್ದಿನ ಬೇಳೆನೂ ಕೂಡ ನೆನೆಸ್ಕೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ತೊಗೊಳ್ತೀನಿ. ಅಂದರೆ ಮಾಮೂಲಿ ಒಂದು 4ರಿಂದ 6 ಅವರ್ ನೆನೆಸಿದ್ದೆ ನಾನು. ಈಗ ನಾನು ರುಬ್ಕೋಬೇಕು, ಅದನ್ನು ತೋರಿಸ್ತಾಯಿದ್ದೀನಿ. ನೆನೆಸೋದಿನ್ನೇನು, ಮಾಮೂಲಿ ಎಷ್ಟು ಗ್ಲಾಸ್ ಅಕ್ಕಿ ಬೇಕು ನೋಡಿಕೊಂಡು ಉದ್ದಿನ ಬೇಳೆ ಹಾಕ್ಕೊಂಡು ಎರಡನ್ನೂ ಕೂಡ ನೆನೆಸ್ಕೊಂಡಿರ್ತೀನಿ. ನೆನೆಸಿ ನೀಟಾಗಿ ಒಂದು 4ರಿಂದ 6 ಅವರ್ ಆದಮೇಲೆ ನಾನು ತೊಳ್ಕೊಂಡು ರುಬ್ಕೊಳ್ಳೋದಕ್ಕೆ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಾಯಿದ್ದೀನಿ. ನೋಡಿ, ನೀವೇ ನೋಡಿ ಏನೇನು ಮಾಡ್ತೀನಿ ಅಂತ ನೀವೇ ನೋಡಲೇಬೇಕು. ಕೊನೆಯವರೆಗೂ ವಿಡಿಯೋ ನೋಡಿ. ಈಗ ನೋಡಿ, ಉದ್ದಿನ ಬೇಳೆನೂ ತೊಳ್ಕೊಂಡಿದ್ದಾಯಿತು. ಹಾಗೆ ಅಕ್ಕಿನೂ ಕೂಡ ಈಗಲೇ ತೊಳ್ಕೊಂಡಿದ್ದೀನಿ. ಅಕ್ಕಿ ನಾನು ಅದೇ ರೇಷನ್ ಅಕ್ಕಿ. ನೀವು ಯಾವ ಅಕ್ಕಿ ಹಾಕ್ತೀರಾ ಅಂತ ಗೊತ್ತಿಲ್ಲ. ನಾವು ಯಾವತ್ತು ಇಡ್ಲಿಗೆ ರೇಷನ್ ಅಕ್ಕಿನೇ ಹಾಕ್ಕೊಂಡು ಇಡ್ಲಿ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದಕ್ಕೆ ಅವಲಕ್ಕಿ ಮೇಯ್ನ್ ಹಾಕಲೇಬೇಕು. ಅವಲಕ್ಕಿ ನೆನೆಸಿ ಹಾಕೋದ್ರಿಂದ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೆಂದಿದೆ ಅವಲಕ್ಕಿ ಮಾತ್ರ. ನೋಡಿ, ಇಡ್ಲಿ ಅಂತೂ ಸೂಪರಾಗಿ ಬರುತ್ತೆ. ಅವಲಕ್ಕಿ ಹಾಕಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬೊಬ್ಬರು ಅನ್ನ ಎಲ್ಲ ಹಾಕಿ ರುಬ್ತಾರೆ, ನಾವಾದರೆ ಅವಲಕ್ಕಿ ಹಾಕಿ ರುಬ್ತೀವಿ, ಚೆನ್ನಾಗಿರುತ್ತೆ. ನೋಡಿ, ಈಗ ಇಷ್ಟನ್ನು ಕೂಡ ನೀಟಾಗಿ ರುಬ್ಕೊಳ್ತೀನಿ. ನೋಡಿ, ಜಾರ್ಗೆ ಹಾಕ್ಕೊಂಡು ಇಡ್ಲಿಗೆ ಯಾವ ರೀತಿ ರುಬ್ಬಬೇಕು ಆ ರೀತಿ ರುಬ್ಕೊಬೇಕು. ತೀರಾ ನೈಸ್ ಮಾಡ್ಕೊಬಾರ್ದು, ದೋಸೆಗೆ ರುಬ್ಬೋ ಥರ. ಇಡ್ಲಿಗೆ ತರಿಯಾಗಿ ರುಬ್ಕೋಬೇಕು, ಆ ರೀತಿಯಾಗಿ ರುಬ್ಕೊಳ್ತೀನಿ ನಾನು. ನೀರನ್ನೆಲ್ಲ ಸೋರಿಸ್ಕೊಂಡು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಆದಷ್ಟು ಜಾಸ್ತಿ ನೀರು ಹಾಕ್ಕೊಬಾರ್ದು. ಸ್ವಲ್ಪ ಇಡ್ಲಿಗೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ಹೀಗೆ ರುಬ್ಕೊಂಡು ಇವಾಗ ನಾನೊಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ. ನೋಡಿ, ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದೇ ರೀತಿ ಎಲ್ಲ ಫುಲ್ಲು ಕೂಡ ರುಬ್ಕೊತೀನಿ ನಾನು. ಫುಲ್ಲು ಇದೇ ಥರ ಹಾಕ್ಕೊಂಡು ಎಲ್ಲ ಹೀಗೆ ರುಬ್ಕೊಂಡು ಬರ್ತೀನಿ. ಅಲ್ಲಿ ರುಬ್ಬೋವರೆಗೂ ಇಲ್ಲಿ ನಾನು ತಟ್ಟೆ ಮುಚ್ಚಿ ಇಟ್ಕೋಬೇಕು. ನೋಡಿ, ಇದು ರೇಷನ್ ಅಕ್ಕಿಯ ಇಡ್ಲಿ ಯಾವ ರೀತಿ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಬೇಕು. ಸ್ಟ್ಯಾಂಡ್ ಈ ಕಡೆ ಶಿಫ್ಟ್ ಮಾಡಿಕೊಂಡೆ, ಅಷ್ಟರಲ್ಲಿ ರುಬ್ಕೊಳ್ತೀನಿ. ನೋಡಿ, ಅಷ್ಟರಲ್ಲಿ ಒಂದು ಕಡೆ ನೈಟ್ ಅಲ್ವ ನಾನು ದೋಸೆಗೆ ರುಬ್ತಾ ಇದ್ದಿದ್ದು, ಹಂಗಾಗಿ ಆವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ನೋಡಿ, ಹಿಂದಿನ ದಿನ ಯಾವತ್ತು ನಾನು ಚಿಕನ್ ಸಾಂಬಾರು ಮಾಡಿದ್ದೆ, ಆ ಸಾಂಬಾರಿತ್ತು, ಅದಕ್ಕೆ ಜೊತೆಗೆ ಅನ್ನ ಮಾಡ್ತಾಯಿದ್ದೆ. ಜೊತೆಗೆ ನೋಡಿ, ಈಗ ಹಂಗೆ ಆಮ್ಲೆಟು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಇಂದಲೂ ದಿನದ್ದು ಸಾಂಬಾರು ಇತ್ತಲ್ಲ, ಚಿಕನ್ ಸಾಂಬಾರು ಅಂತ ಹೇಳಿ ನೆಂಚ್ಕೊಳ್ಳೋದಕ್ಕೆ ಪೀಸ್ ಏನಿರಲಿಲ್ಲ, ಕಡಿಮೆ ಇತ್ತು. ಹಂಗಾಗಿ ನಾನು ಆಮ್ಲೆಟು ಹಾಕ್ಕೊಳ್ತಾಯಿದ್ದೀನಿ. ಇವನಿಗೆ ಮಕ್ಕಳಿಗೆ ಅಂತಂದರೆ ಈರುಳ್ಳಿ ಎಲ್ಲ ಹಾಕಲ್ಲ, ಡೈರೆಕ್ಟ್ ಮೊಟ್ಟೆ ಹುರಿದು ಹಾಕೋದು. ಈರುಳ್ಳಿ ಹಾಕಂಗಿದ್ರೆ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಡು ಮಾಮೂಲಿ ಈರುಳ್ಳಿ ಎಲ್ಲ ಹಚ್ಚಾಕಿ ಉಪ್ಪು ಮೆಣಸು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವರು ಮಕ್ಳಿಗೆ ಹಾಕ್ತಾಯಿದ್ದಿದ್ದಲ್ವ, ಹಾಗಾಗಿ ಈರುಳ್ಳಿ ಎಲ್ಲ ಹಾಕಿದ್ರೆ ಅವ್ರು ತಿನ್ನಲ್ಲ, ಬಾಯಿಗೆ ಸಿಗುತ್ತೆ ಅಂತಾರೆ. ಹಂಗಾಗಿ ಈ ರೀತಿ ಹಾಕ್ಕೊಳ್ತಾಯಿದ್ದೀನಿ. ಅವತ್ತಿನ ನೈಟಿಂದಿದ್ದು. ನೋಡಿ, ಉಪ್ಪು ಜೊತೆಗೆ ಮೆಣಸು ಹಾಕಿದ್ದೀನಿ.
ಖಾರಕ್ಕೆ ಇನ್ನೇನು ಮೆಣಸಿನ್ಕಾಯಿ ಆ ಥರ ಎಲ್ಲ ಹಾಕೋ ಆಗಿಲ್ಲ ಇವ್ರಿಗೆ. ಉಪ್ಪು ಮೆಣಸು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಯಾಕಂದರೆ ಆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಅನ್ನನೂ ಕೂಡ ಹಾಕ್ತಾಯಿದ್ದೆ, ಕುದೀತಾ ಇದೆ. ಬೇಯಬೇಕು, ಬೇಯ್ದಮೇಲೆ ತಿರುಗಿಸ್ಕೊಳ್ಬೇಕು. ಇವಾಗಲೇ ನಾನು ಏನಪ್ಪ ಅನ್ನ ಅಂತಂದರೆ ಫಸ್ಟೇ ಅಲ್ಲೇ ಅನ್ನ ಮಾಡಿದ್ದೆ ಮಕ್ಕಳಿಗೆ ಅಂತ ಹೇಳಿ. ಇದು ಇನ್ನೊಂದು ಸ್ವಲ್ಪ ಇಟ್ಕೊಂಡಿರೋದು ಏನಂತಂದರೆ ನನಗೆ ನಮ್ಮ ಮನೆಯವ್ರಿಗೆ ಇದು ದಪ್ಪಕ್ಕಿ ಅನ್ನ, ಅದು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ. ಜಾಸ್ತಿ ನಾವು ಸಣ್ಣಕ್ಕಿ ಬಳಸೋದಿಲ್ಲ, ಅದು ದಪ್ಪಕ್ಕಿನೇ, ಅದೇ ರೇಷನ್ ಅಕ್ಕಿ ಬರುತ್ತಲ್ಲ ಆ ಅಕ್ಕಿನೇ ಅನ್ನ ಮಾಡ್ತಾಯಿರೋದು ಇವಾಗ. ನೈಟ್ಗೆ ಅನ್ನ, ಆ ಅಕ್ಕಿ ಅನ್ನ ಮಾಡ್ಕೊಳ್ತಾ ಇರೋದು. ನೋಡಿ ಬೆಂದಮೇಲೆ ಆದಷ್ಟು ಅಂದರೆ ಬೇಗ ಆಗೋಗುತ್ತೆ. ಮಕ್ಕಳು ಅನ್ನ ತಿನ್ನೋದಕ್ಕೆ ಹಠ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಬೇರೆ ಮಾಡಿದ್ದೆ. ನೋಡಿ ಆಮ್ಲೆಟ್ನ ರೆಡಿ ಆಯಿತು. ಒಂದು ತಟ್ಟೆನಲ್ಲಿ ಸರ್ವ್ ಮಾಡಿಕೊಡ್ತಾಯಿದ್ದೀನಿ. ಇದು ಈ ತಟ್ಟೆ ಅವ್ರದ್ದೇ ತಟ್ಟೆ, ಅದು ಇಬ್ಬರದ್ದು ಅಂತ ತಟ್ಟೆ ಇದೆ, ಅದೇ ತಟ್ಟೆನಲ್ಲೇ ಮಾಡಬೇಕು. ನೋಡಿ ಇದನ್ನು ಆಮ್ಲೆಟ್ ಇನ್ನೊಂದು ಹಾಕ್ದೆ. ಹಾಗೆ ನೋಡಿ ಈ ಥರ ಅಂದರೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಮೊಟ್ಟೆ ಮತ್ತು ಉಪ್ಪು ಮೆಣಸು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅಂದರೆ ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಬಾರ್ದು ಎಣ್ಣೆನ. ಹಂಗೆ ಎದ್ದೇಳುತ್ತೆ ಆಮ್ಲೆಟ್ ಅಂತೂ, ಹಂಗೆ ಎದ್ದೇಳುತ್ತೆ. ಏನು ಜಾಸ್ತಿ ಏನು ನಾವು ಎಣ್ಣೆ ಎಲ್ಲ ಹಾಕಬೇಕು ಅಂತ ಏನಿಲ್ಲ, ಹಂಗೆ ಆಗುತ್ತೆ. ಹಂಗೆ ಅನ್ನನೂ ಕೂಡ ಒಂದು ಕಡೆ ಆಗುತ್ತೆ, ಅಷ್ಟರಲ್ಲಿ ಎರಡೂ ಕೂಡ ಆಗುತ್ತೆ. ಹಂಗೆ ನಾನು ದೋಸೆಗೂ ಕೂಡ ಇಡ್ಲಿಗೂ ಕೂಡ ರುಬ್ಕೊಳ್ತಾ ಇರ್ತೀನಿ. ನೋಡಿ ಆಮ್ಲೆಟ್ ಹಂಗೂ ಕಿತ್ತೇ ಹೋಯ್ತು, ಏನಾಗಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಬೋದು, ಏನೂ ಆಗಲ್ಲ. ತಿನ್ನೋವಾಗಂತೂ ಕಿತ್ಕೊಂಡೆ ತಾನೇ ತಿನ್ನೋದು, ಅಷ್ಟೇ, ಏನೂ ಆಗಲ್ಲ. ಪೀಸ್ ಆಯಿತು ಅಷ್ಟೇ, ಕರೆಕ್ಟಾಗಿ ಬೆಂದಿದ್ರೆ ಸಾಕು ಆಮ್ಲೆಟ್ ಅಂತೂ. ಕರೆಕ್ಟಾಗಿ ಈ ಮೊಟ್ಟೆನೂ ಕೂಡ ಬೆಂದಿದೆ. ಅಲ್ಲಿಗೆ ಚಿಕನ್ ಸಾರು ಜೊತೆಗೆ ಅನ್ನ ಒಂದೇ ಪೀಸ್ ಏನಿರಲಿಲ್ಲ, ಕಡಿಮೆ ಇತ್ತು, ಅದಕ್ಕೆ ಆಮ್ಲೆಟ್ ಹಾಕಿದ್ದೀನಿ. ನೋಡಿ ಇದು ನೈಟ್ ಊಟ. ನೋಡಿ ದೋಸೆ ಹಿಟ್ಟು ಕೂಡ ಅಷ್ಟರಲ್ಲಿ ರುಬ್ಕೊಂಡಿದ್ದೀನಿ, ಆಮ್ಲೆಟು ಹಾಕ್ಕೊಂಡು ಹಂಗೇ ದೋಸೆಗೂ ಕೂಡ ರುಬ್ಕೊಂಡೆ, ಇಡ್ಲಿಗೂ ಕೂಡ, ದೋಸೆ ಅಂತೀನಿ ಸಾರಿ ಇಡ್ಲಿಗೆ ರುಬ್ಕೊಂಡೆ. ಜೊತೆಗೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಅವ್ರು ಬರ್ತಿದ್ದಾಗೆ ನೋಡಿ ನಮ್ಮ ಮನೆ ಪಾಪು ನೋಡಿ ಎಷ್ಟು ಚೆನ್ನಾಗಿ ಓಡೋಗ್ತಾ ಇದೆ ಅಂತಂದರೆ, ರೌಂಡ್ ಹೊಡಿಸ್ಲೇಬೇಕು ನಮ್ಮ ಪಾಪುಗೆ. ನೋಡಿ ಇವಾಗ ಓಡೋಗಿದ್ದೆ, ಸುತ್ತೊಡಿತಾ ಐತೆ. ಇಲ್ಲಿ ಕೂರಿಸ್ಬೇಕು, ಈಗ ಮೇಲಕ್ಕೆ ಕೂರಿಸ್ಕೊಂಡು ರೌಂಡ್ ಹೊಡಿಸ್ಲೇಬೇಕು. ಅದಕ್ಕಂತೂ ಡೈಲಿ ಒಂದು ರೌಂಡು ಬಂದಿದ ತಕ್ಷಣ ರೌಂಡ್ ಹೊಡಿಸ್ಲೇಬೇಕು. ನೈಟ್ ಹೊತ್ತು ಮಾತ್ರ ಓಡಿಸ್ಲಿಲ್ಲ ಅಂದರೆ ಬಿಡೋದೇ ಇಲ್ಲ, ಬಡ್ಕೋತಾ ಇರುತ್ತೆ, ಬೊಗಳುತ್ತಾ ಇರುತ್ತೆ, ಎಷ್ಟು ಹಠ ಮಾಡುತ್ತೆ. ನೋಡಿ ಎಷ್ಟು ಖುಷಿಯಾಗಿ ಹೋಗುತ್ತೆ ರೌಂಡು ಅಂತ ಅಂದರೆ. ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಅದಕ್ಕೆ ರೌಂಡ್ ಹೊಡಿಸ್ಲೇಬೇಕು.
ಎಲ್ಲೋದ್ರು ಅಂದರೆ ಇವಾಗ ಬಂದರು ನೋಡಿ. ಈಗ ಬರ್ತಿದ್ದಾಗೆ ಈಗ ಇಳಿದ್ಬಿಡುತ್ತೆ ಅಷ್ಟೇ, ಮತ್ತೇನು ಹಠ ಮಾಡಲ್ಲ ನೋಡಿ. ಇವನಿಗೆ ಎತ್ಕೊಳ್ಳೋಕ್ಕೂ ಆಗಲ್ಲ, ಹಂಗೂ ಎತ್ಕೊಂತಾನೆ. ಆಯಿತು, ಅಲ್ಲಿಗೆ ನೈಟ್ ಲಾಗ್ ಆಯಿತು. ಈಗ ಬೆಳಗ್ಗೆ ಲಾಗಿದ್ದು ಹಾಲು ಕಾಯಿಸ್ತಾ ಇದ್ದೆ. ಬಂದಿದ್ದ ತಕ್ಷಣ ಫಸ್ಟು ಮಕ್ಕಳಿಗೆ ಹಾಲು ಕಾಯಿಸಿ ಜೊತೆಗೆ ಇಡ್ಲಿ ಹಿಟ್ಟಿಗೆ ನಾನು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಇಡ್ತಾಯಿದ್ದೀನಿ. ಇಡ್ಲಿಗೆ ಇಟ್ಟಿದ್ದೀನಿ, ಇಡ್ಲಿ ಬೇಯ್ತಾ ಇದೆ. ಇಡ್ಲಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಏನಾದರೂ ಬೇಕಲ್ವ, ಹಂಗಾಗಿ ನಾನು ಸಾಗು ಮಾಡ್ತಾಯಿಲ್ಲ, ಅಂದರೆ ಸಾಂಬಾರೇನು ಮಾಡ್ತಾಯಿಲ್ಲ, ಚಟ್ನಿ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಹುರ್ಕೊಂಡೆ ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಜೊತೆ ಕರಿಬೇವು, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ, ಸ್ವಲ್ಪ ಮೆಣಸಿನ್ಕಾಯಿನ ನಾನು ಹುರ್ಕೊಂಡಿದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದ್ಕೊಳ್ಬೋದು ನೀವು, ಯಾಕಂದರೆ ಮಕ್ಕಳಿಗೆ ಖಾರ ಆಗುತ್ತೆ, ತಿನ್ನಲ್ಲ. ಹಾಗಾಗಿ ನೋಡಿ ಒಗ್ಗರಣೆ ಹಾಕ್ಕೊಂಬಿಟ್ರೆ ಅಲ್ಲಿಗೆ ಚಟ್ನಿ ಆಗೋಯ್ತು. ಒಂದು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚಟ್ನಿಗೆ ಒಗ್ಗರಣೆ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಚಟ್ನಿ ಕೂಡ ರೆಡಿ ಆಗುತ್ತೆ. ಕಡಲೆ ಬೀಜ ಚಟ್ನಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿನೂ ಕೂಡ ಅಷ್ಟರಲ್ಲೇ ರೆಡಿ ಆಯಿತು ನೋಡಿ. ಇಡ್ಲಿನೂ ಕೂಡ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಮಕ್ಕಳು ಪ್ಲೇಟ್ಗೂ ರೆಡಿ ಮಾಡಿದ್ದೀನಿ, ಮಕ್ಕಳದ್ದಿಬ್ಬರು ಪ್ಲೇಟ್ಗೂ ರೆಡಿ ಆಯಿತು. ಈಗ ನಮ್ಮ ಮನೆಯವ್ರ ತಟ್ಟೆಗೂ ಕೂಡ ಹಾಕಿ ಇಟ್ಟಿರ್ತೀನಿ, ಅವ್ರಿಗೂ ಕೂಡ ರೆಡಿ ಮಾಡಿ ಅವ್ರಿಗೂ ತಿಂಡಿ ಕೊಡ್ತೀನಿ. ಬೆಳಗ್ಗೆನೇ ತಿಂಡಿಗೆ ಇದು ತಿಂಡಿಗೆ ಮುಗಿಸ್ತಾ ಇದ್ದೀನಿ. ಅಂದರೆ ಇನ್ನೂ ಯಾರಾದರೂ ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.